ದ ಸ್ಲೀಪಿಂಗ್ ಸಿಟಿ ಆಫ್ ಕಲಾಚಿ. ಕಜಕಿಸ್ತಾನದಲ್ಲಿ ಒಂದು ಚಿಕ್ಕ ಊರಿದೆ, ಅದರ ಹೆಸರು ಕಲಾಚಿ. ಈ ಮಲಗುವ ಕಾಯಿಲೆ ಮೊದಲ ಬಾರಿಗೆ ಬೆಳಕಿಗೆ ಬಂದದ್ದು 2013ರಲ್ಲಿ. ಇಲ್ಲಿನ ಜನರು ಈ ಒಂದು ವಿಚಿತ್ರ ಕಾಯಿಲೆಗೆ ಬಲಿಯಾಗತೊಡಗುತ್ತಾರೆ. ಇಲ್ಲಿ ಜನರು ನಡೆಯುತ್ತಿರುವಾಗಲೇ ಅಥವಾ ಕೆಲಸ ಮಾಡುತ್ತಿರುವಾಗಲೇ ಒಮ್ಮೆಲೆ ನಿದ್ದೆಗೆ ಜಾರುತ್ತಾರೆ. ಇನ್ನು ಕೆಲವರು 6 ದಿನಗಳವರೆಗೆ ನಿದ್ದೆಯಲ್ಲಿ ಇರುತ್ತಿದ್ದರು ಮತ್ತು ಅವರು ಎಚ್ಚರಗೊಂಡಾಗ ಅವರಿಗೆ ಏನೂ ನೆನಪಿರುತ್ತಿರಲಿಲ್ಲ. ಈ ಘಟನೆಯು 1 ಅಥವಾ 2ರಲ್ಲಿ ಕಂಡು ಬರಲಿಲ್ಲ, ಆದರೆ ಒಂದೇ ಸಮಯದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಈ ಕಾಯಿಲೆಗೆ ಬಲಿಯಾಗತೊಡಗುತ್ತಾರೆ. ಇದರ ಬಗ್ಗೆ ರಿಸರ್ಚ್ ಮಾಡಲಾಗುತ್ತದೆ. ಆದರೆ ಇದಕ್ಕಿಂತ ಮೊದಲು ಇಲ್ಲಿನ ನೀರು ಮತ್ತು ಆಹಾರದಲ್ಲಿ ಏನಾದರೂ ದೋಷದಿಂದ ಜನರು ಈ ಕಾಯಿಲೆಗೆ ತುತ್ತಾಗುತ್ತಿರಬಹುದು ಎಂದು ಪರೀಕ್ಷಿಸಿದಾಗ ಎಲ್ಲವೂ ನಾರ್ಮಲ್ ಆಗಿ ಬರುತ್ತೆ. ಆದರೆ ಇದರ ಮೇಲಿನ ರಿಸರ್ಚ್ ಕೊನೆಗೂ 2 ವರ್ಷಗಳ ನಂತರ 2015ರಲ್ಲಿ ಈ ಸಮಸ್ಯೆಗೆ ಪರಿಹಾರ ಹುಡುಕುತ್ತಾರೆ. ರಿಸರ್ಚ್ ಇಂದ ತಿಳಿದು ಬಂದದ್ದು, ಈ ಊರಿನಲ್ಲಿ ಬಂದ್ ಆಗಿರುವ ಯುರೇನಿಯಂ ಮೈನ್ ಇತ್ತು, ಅದರಲ್ಲಿ ತುಂಬಾ ರೆಡಾನ್ ಗ್ಯಾಸ್ ಕೂಡ ಇತ್ತು. ಹಾಗಾಗಿ ಅದು ಅಲ್ಲಿನ ಗಾಳಿಯಲ್ಲಿ ಸೇರಿ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಹೆಚ್ಚಾಗಿತ್ತು ಮತ್ತು ಆಕ್ಸಿಜನ್ ಮಟ್ಟ ಕುಸಿಯುತ್ತಿತ್ತು. ಇದೇ ಕಾರಣಕ್ಕೆ ಜನರು ಈ ಕಾಯಿಲೆಗೆ ತುತ್ತಾಗುತ್ತಿದ್ದರು.